ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ವರ್ಸಸ್ ಶುಗರ್ ಫ್ಯಾಕ್ಟರಿ ಅನ್ನುವಂತಹ ಪರಿಸ್ಥಿತಿ ಈಗ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ಸತತವಾಗಿ ಇವತ್ತಿಗೆ 9ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ. ಇವತ್ತಾದ್ರೂ ತಣ್ಣಗಾಗುತ್ತಾ ಕಬ್ಬು ಬೆಳೆಗಾರರ ಕಿಚ್ಚು ಅನ್ನೋದು ಪ್ರಶ್ನೆ. ಸತತ ಸಂಧಾನ ಸಭೆಗಳು ವಿಫಲ ಆದ ಬಳಿಕ ಸರ್ಕಾರದ ಮುಂದಿನ ನಡೆ ಬಗ್ಗೆ ಕುತೂಹಲ ಇದೆ. ಇವತ್ತಾದ್ರೂ ತಣ್ಣಗಾಗುತ್ತಾ ಕಬ್ಬು ಬೆಳೆಗಾರರ ಕಿಚ್ಚು. ಸತತವಾಗಿ 9ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಕಾಲಿಟ್ಟಿದೆ. ನಿರಂತರ ಸಚಿವರ ಸಂಧಾನ ಸಭೆಗಳು ಕೂಡ ವಿಫಲ ಆಗಿದೆ. ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ಅಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ ರೈತರು. ಸ್ಥಳಕ್ಕೆ ಬಂದ ಸಚಿವರಿಂದ ರೈತರ ಮನವೊಲಿಸುವಂತಹ ಸತತ ಪ್ರಯತ್ನ ವಿಫಲ. 2 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನ ಮಾತ್ರ ವಾಪಸ್ ಪಡೆದುಕೊಂಡಿದ್ದಾರೆ. ಹೋರಾಟವನ್ನ ಮುಂದುವರೆಸಿದ್ದಾರೆ ರೈತರು. ಸಂಜೆ ಒಳಗಡೆ ನಿರ್ಧಾರ ಪ್ರಕಟ ಆಗಬೇಕು ಅಂತ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರು ಗಡುವು ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಯವರು ಕೂಡ ಈಗ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ. ಕಾರಣ ಹಲವು ಸಂಘಟನೆಗಳ ಬೆಂಬಲದಿಂದ. ಜಸ್ಟ್ ರಾಜಕೀಯ ಪಕ್ಷಗಳು ಮಾತ್ರ ಅಲ್ಲ, ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಬೇರೆ ಬೇರೆ ಸಂಘಟನೆಯವರು ಕೂಡ ರೈತರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ನಿಂತ್ಕೊಳ್ಳೇಬೇಕು. ಯಾಕಂದ್ರೆ ಅನ್ನದಾತರು ಈ ದೇಶದ ಬೆನ್ನೆಲುಬು ಅನ್ನೋದು ಜಸ್ಟ್ ಬಾಯಿ ಮಾತಿಗೆ ಸೀಮಿತ ಆಗಬಾರದು. ಆ ತಕ್ಕನಂಗೆ ಎಲ್ಲಾ ಸರ್ಕಾರಗಳು ಕೂಡ ಕೆಲಸ ಮಾಡಬೇಕು. ಅನ್ನದಾತರು ತಿರುಗಿ ಬಿದ್ರೆ ಪರಿಸ್ಥಿತಿ ಹಿಂಗಿರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಮೂಲಕ ಕಬ್ಬು ಬೆಳೆಗಾರರು ಕೊಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಎಂಬಿ ಪಾಟೀಲ್ ಅವರಿಂದಲೂ ಕೂಡ HK ಪಾಟೀಲ್ ಅವರಿಂದಲೂ ಕೂಡ ನಿರಂತರವಾಗಿ ಸಂಧಾನ ಸಭೆಗಳಾಗಿತ್ತು ಮೊನ್ನೆ. ಬಟ್ ವರ್ಕೌಟ್ ಆಗಲಿಲ್ಲ. ನಿನ್ನೆ ಸ್ವತಃ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರೇ ಸ್ಪಾಟಿಗೆ ಬಂದ್ರು. ನಿರಂತರವಾಗಿ ರೈತರ ಜೊತೆಗೆ ಮಾತುಕತೆ ಆದ್ರೂ ಕೂಡ ಅದು ವಿಫಲ ಆಗಿದೆ. ಬಟ್ ಇವತ್ತು ಸಾಯಂಕಾಲದ ಹೊತ್ತಿಗೆ ಸರ್ಕಾರದ ನಿಲುವು ಏನಾಗಿರುತ್ತೆ ಅನ್ನೋದು ಪ್ರಶ್ನೆ.